ಗುರುಜಿ, ಮಕರ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ಇರುತ್ತೆ? ಈ ವರ್ಷ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತಾ? ಅಥವಾ ಅಡಚಣೆಗಳೇನಾದ್ರು ಉಂಟಾಗೋ ಸಾಧ್ಯತೆ ಇದೆಯಾ? ಮಕರ ರಾಶಿಯವರಿಗೆ ಒಳ್ಳೆ ಸುದ್ದಿ ಏನು ಅಂತಂದರೆ, ಈ ವರ್ಷದಲ್ಲಿ ಅವರು ಆ ಉಗಾದಿಯ ಮೊದಲನೇ ದಿನದಿಂದಾನೇ ಸಾಡಸಾತಿಯಿಂದ ಆಚೆ ಬರ್ತಾರೆ. ಸೊ ಅದರಿಂದ ಒಳ್ಳೆಯ ಫಲಿತಾಂಶಗಳಂತೂ ಇವರು ಎಕ್ಸ್ಪೆಕ್ಟ್ ಮಾಡಬಹುದು ಈ ವರ್ಷದಲ್ಲಿ. ಮೊದಲು ಸ್ವಭಾವ ತಿಳ್ಕೊಳ್ಳೋಣ, ಇವ್ರು ಹೇಗಿರ್ತಾರೆ ಒಂದು ಚೂರಾಗಿ. ಇವರು ಏನೇ ಹಿಡಿದ್ರೆ ಕೆಲಸ ಬಿಡೋದಿಲ್ಲ, ಹಿಡಿಯೋದೇ ಕಷ್ಟ ಅಷ್ಟೇ. ಹಿಡಿಯೋವರೆಗೂ ಅದೊಂಥರ ಏನು ತುಂಬ ಲೆಥಾರ್ಜಿಕ್ ಫೀಲಿಂಗ್ ಆಗೋದು ಅಥವಾ ಸೋಮಾರಿತನ ಅಂತ ಹೇಳ್ತಾರೆ, ಆ ಥರ ವೆಯ್ಟ್ ಮಾಡ್ತಾರೆ, ಸಂದರ್ಭಕ್ಕಾಗಿ ವೆಯ್ಟ್ ಮಾಡಿ ಹಿಡಿಯುವಂಥವ್ರು. ಸೊ ಅದರಿಂದ ಆ ಒಂದು ಸ್ವಭಾವ ಇರೋದ್ರಿಂದ ಈ ವರ್ಷದಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಹಿಡಿಯುವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರೋದು. ಕೆಲಸದಲ್ಲಾಗಲಿ, ಏನು ಓದಿನಲ್ಲಾಗಲಿ, ಹೊಸ ಹೊಸ ವಿದ್ಯೆಗಳನ್ನ ಕಲಿಯುವಂಥದ್ದು, ಮತ್ತು ಹೊಸ ಹೊಸ ಏನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರೋದು, ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು, ಇವೆಲ್ಲನೂ ಸ್ಟಾರ್ಟ್ ಮಾಡ್ಕೊತಾರೆ. ಅದೊಂದೇ ಅಲ್ಲದೆ ಕಮ್ಯುನಿಕೇಷನ್ ರಿಲೇಟೆಡ್ ಹೊಸ ಹೊಸ ವಿದ್ಯೆಗಳನ್ನ ಅಥವಾ ಹೊಸ ಹೊಸ ಭಾಷೆಗಳನ್ನ ಕಲಿಯುವಂಥದ್ದು, ಇವೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಇವರು ನೆಕ್ಸ್ಟ್ ಈಗ ಏನು ಕಳೆದ ಒಂದು 7 ವರ್ಷ ಏನಿತ್ತು ಆ ಪರಿಸ್ಥಿತಿ ಮತ್ತೆ ಅವ್ರಿಗೆ ಬರಬಾರ್ದಿನ ಮುಂದೆ ಅಂತ ಫುಲ್ ಪ್ಲ್ಯಾಂಡ್ ಆಗಿ ಒಂದು ಫೋರ್ಸಿಂದ ಮುಂದಕ್ಕೆ ಹೋಗ್ತಾರೆ ಈ ವರ್ಷ. ಅದು ಹಾಗೇನೂ ನಡೆಯುತ್ತೆ ಅವ್ರಿಗೆ. ಯಾವುದೇ ಕಾರ್ಯದಲ್ಲಾದರೂ ಜಯ ಸಿಗೋದಂತೂ ಖಂಡಿತ ಇವರಿಗೆ. ಆ ಒಂದು ಸೋಮಾರಿತನ ಆಗಲಿ, ಆ ಒಂದು ಲೆಥಾರ್ಜಿಕ್ ಫೀಲಿಂಗಿಂದ ಆಚೆ ಬಂದ್ಬಿಡ್ತಾರೆ ಈ ಸರಿ. ಒಂದು ಫುಲ್ ಜೋಶಲ್ಲಿ ಮುಂದಕ್ಕೆ ಹೋಗಿ ಕಾರ್ಯ ಸಾಧನೆಯನ್ನು ಜಾಸ್ತಿ ಅಂತ ಮಾಡ್ತಾರೆ. ಇವರು ಒಂದೇ ಒಂದು ವಿಷಯದಲ್ಲಿ ಏನಂತಂದರೆ, ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೇದು ಈ ವರ್ಷದಲ್ಲಿ. ಎಸ್ಪೆಷಲಿ ರಾಜಕಾರಣಿಗಳು ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ಅಥವಾ ಒಂದ್ಸಲ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡುವಂಥದ್ದು ತುಂಬ ಒಳ್ಳೆಯದು ಈ ರಾಶಿಯವರಿಗೆ. ಇನ್ನು ಕುಟುಂಬಕ್ಕೆ ವಿಷಯಕ್ಕೆ ಬಂದಾಗ ಸಾಧಾರಣವಾಗಿರುತ್ತೆ, ಭಯ ಪಡುವಂಥದ್ದು ಏನಿಲ್ಲ, ಬಟ್ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಂಗೆ ಏನೂ ಇಲ್ಲ. ಕುಟುಂಬದಲ್ಲಿ ಏನೋ ನಡೆದ್ಬಿಡುತ್ತೆ, ತುಂಬ ಶುಭ ಕಾರ್ಯಗಳು ನಡೆದ್ಬಿಡುತ್ತೆ ಅನ್ನೋದು ಏನೂ ಕಾಣಿಸ್ತಿಲ್ಲ. ಬಟ್ ಪ್ರಯತ್ನಗಳಾಗತ್ತೆ, ಮದುವೆಗೆ ಪ್ರಯತ್ನಗಳಾಗಲಿ ಇಂಥದಕ್ಕೆಲ್ಲ ಸ್ವಲ್ಪ ಅನುಕೂಲವಾಗಿದೆ. ಈಗ ಪ್ರಯತ್ನ ಪಟ್ಟರೆ ಮುಂದಿನ ವರ್ಷಗಳಲ್ಲಿ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಈ ಅವರ ಬುದ್ಧಿಗೆ ಬಂದಾಗ, ಇನ್ನು ಹಿಂದಿನ ಒಂದು 7 ವರ್ಷಕ್ಕಿಂತ ಈ ಸರಿ ಸ್ವಲ್ಪ ಚುರುಕಾಗುವಂಥದ್ದು ಕಾಣಿಸ್ತಿದೆ. ಇವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ನ ಗೇನ್ ಮಾಡುವಂಥದ್ದು ಕಾಣಿಸ್ತಿದೆ. ಇವ್ರು ಏನೇ ಹೇಳಿದ್ರು ನಡೆಯೋ ಥರ ಆಗಲಿ, ಗೌರವ ಕೊಟ್ಟು ಮಾತಾಡೋದಾಗಲಿ, ಇವ್ರಿಗೆ ಅವೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಏನು ಕಳ್ಕೊಂಡಿದ್ರಲ್ಲ ಅದೆಲ್ಲ ಈಗ ಪಡಿತಾ ಬರ್ತಾರೆ ಅಂತ. ಮತ್ತು ಆಧ್ಯಾತ್ಮಿಕದ ರಂಗದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಯಾರಾದರೂ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. NGO ಅಲ್ಲಿ ಕೆಲಸ ಮಾಡೋದಾಗಲಿ, ಅಥವಾ ಆಶ್ರಮಗಳಲ್ಲಿ ಕೆಲಸ ಮಾಡ್ತಾ ಇರೋದಾಗಲಿ, ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಇಂಥವ್ರಿಗೆಲ್ಲ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಆಗತ್ತೆ. ಅದರಿಂದ ಇನ್ಕಮು ಜನ್ರೇಟ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಬಂದಾಗ, ವಿದ್ಯಾರ್ಥಿಗಳು ಸ್ವಲ್ಪ ಈ ಒಂದು ಐಷಾರಾಮಿಯ ಏನೇನು ಇರುತ್ತಲ್ಲ ಅಂಥದ್ದೆಲ್ಲ ಕಡಿಮೆ ಮಾಡಿಕೊಂಡು ವಿದ್ಯೆದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದಾಗ ಒಳ್ಳೆ ಫಲಿತಾಂಶಗಳಂತೂ ಪಡಿತಾರೆ. ಹಣಕಾಸಿನ ವಿಷಯಕ್ಕೆ ಬಂದಾಗ ಖರ್ಚು ಜಾಸ್ತಿನೇ ಕಾಣಿಸ್ತಿದೆ. ಯಾಕಂದರೆ ಈ 7 ವರ್ಷದಿಂದ ಅವಸ್ಥೆ ಪಟ್ಟಿರ್ತಾರಲ್ಲ, ಈಗ ಏನೋ ಸುಖ ಅನುಭವಿಸ್ಬಿಡ್ಬೇಕು ಅಂತಂದ್ಬಿಟ್ಟು ಸಾಲ ಆಧಾರ ಮಾಡಿ ಸುಖ ಪಡೆಯೋಕ್ಕೆ ಹೋಗ್ತಾರೆ. ಅದನ್ನ ಮಾಡದೇ ಇದ್ದರೆ ಒಳ್ಳೆಯದು. ಆದಷ್ಟು ಉಳಿತಾಯದ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೆಯದು. ಬರೋದೇ ಕಡಿಮೆ, ಉಳಿತಾಯ ಎಲ್ಲಿ ಅಂತ ಆಗ್ಬೋದು. ಬಟ್ ಬರೋದ್ರಲ್ಲೇ ಒಂದು ಸ್ವಲ್ಪ ಪ್ಲ್ಯಾಂಡಾಗಿ ಹೊರಿಸಿದ್ರೆ, ಯಾಕಂದರೆ ಇವ್ರು ಪ್ಲ್ಯಾನಿಂಗಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಅದರಿಂದ ಅದನ್ನ ಅವ್ರಿಗೆ ಅನ್ವಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತಾರೆ. ಮತ್ತು ಜನಕ್ಕೆ ಸಲಹೆ ಕೊಡೋದ್ರಲ್ಲಿ ಇವರು ಈ ವರ್ಷದಲ್ಲಿ ಒಂದು ಸಾಧನೆ ಅಂತೂ ಮಾಡ್ತಾರೆ. ಕನ್ಸಲ್ಟೇಷನ್ ಆಗಿರ್ಬೋದು, ಮೀಡಿಯೇಷನ್ಸ್ ಆಗಿರ್ಬೋದು, ಲಾಗೆ ಸಂಬಂಧಪಟ್ಟಿರೋರಾಗಿರ್ಬೋದು. ಈ ಸರಿ ಸ್ವಲ್ಪ ಒಳ್ಳೆ 7 ವರ್ಷಕ್ಕಿಂತ ಈ ವರ್ಷದಲ್ಲಿ ತುಂಬ ಪಾಸಿಟಿವ್ ರಿಸಲ್ಟ್ಸ್ನ ಇವರು ಕಂಡುಕೊಳ್ತಾರೆ. ಇನ್ನು ಫ್ಯಾಮಿಲಿ ಲೈಫಿಗೆ ಬಂದಾಗ, ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದಾಗ ಹೆಚ್ಚಿಗೆ ಮಾತಾಡದೇ ಇದ್ದಷ್ಟು ಒಳ್ಳೆಯದು. ಸಾಧಾರಣ ಏನು ದೈನಂದಿನವಾಗಿ ಏನಿರುತ್ತೋ ಅಂಥದ್ದು ನೋಡಿಕೊಂಡು ಸುಮ್ಮನೆ ಸಲಹೆ ಕೊಡೋಕ್ಕೆ ಹೋಗೋದು ಅಂಥವೆಲ್ಲ ಮಾಡಬಾರ್ದು. ಮನೇಲಿರೋರ್ಗು ಕೊಟ್ಟಷ್ಟು ಅವ್ರ ಮೇಲೆ ಅದು ಪರಿಣಾಮ ಬೇರೆ ಬೀರುತ್ತೆ. ಕೆಲಸದ ವಿಷಯಕ್ಕೆ ಬಂದಾಗ, ಕೆಲಸದಲ್ಲಿ ಒಳ್ಳೆಯ ಉನ್ನತವಾದ ಒಂದು ರಿಸಲ್ಟ್ ಅಂತಂತೂ ಪಡಿಬೋದು ಇವರು. ಪ್ರಮೋಷನ್ಸ್ ಆಗಿರ್ಬೋದು, ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಎಲ್ಲನೂ ತಂತಾನಾಗೆ ಬರುತ್ತೆ. ವಿತೌಟ್ ಎಫರ್ಟ್ಸ್ ಅಂತ ಹೇಳ್ತೀವಲ್ಲ, ತಂತಾನಾಗೆ ಬರುತ್ತೆ. ಇವ್ರನ್ನ ಅಂದರೆ ಡಿಸರ್ವ್ಡ್ ಆಗಿದ್ದರೆ ಮಾತ್ರ. ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ,
ಮೆಂಟಲ್ ಹೆಲ್ತ್ ಇವ್ರಿಗೆ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಈ ವರ್ಷನೂ. ಯಾಕಂದರೆ ಕಳೆದ 7 ವರ್ಷ ಏನಿತ್ತಲ್ಲ ಅದನ್ನು ಈಗ ಸ್ವಲ್ಪ ಕಂಟಿನ್ಯೂ ಆಗೋ ಥರ ಕಾಣಿಸ್ತಿದೆ. ಸೊ ಅದರಿಂದ ಇವರು ಮತ್ತೆ ಏನು ಆಂಗ್ಸೈಟಿ ಫೀಲ್ ಆಗದಿರೆ ಅದೇ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಈ ಧ್ಯಾನ ಮಾಡ್ಕೊಳ್ಳೋದು, ಪ್ರಾಣಾಯಾಮ ಮಾಡಬೇಕು. ಮುಖ್ಯವಾಗಿ ಧ್ಯಾನಕ್ಕಿಂತ ಪ್ರಾಣಾಯಾಮ ಜಾಸ್ತಿ ಮಾಡಿದಷ್ಟು ಅವರಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಒಳ್ಳೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಈ ಆಂಗ್ಸೈಟಿ ಫೀಲಿಂಗು, ಫಿಯರ್ ಫೀಲಿಂಗ್ ಇವೆಲ್ಲ ಹೋಗಿ ಒಂದು ಹೊಸ ಮನುಷ್ಯ ಥರನೇ ಕಾಣಿಸ್ತಾ ಬರ್ತಾರೆ ಜನಗಳಿಗೆ. ಇನ್ನು ಇವರ ಬಿಸ್ನೆಸ್, ಯಾರು ಈ ಮಕರ ರಾಶಿಯವರು ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇದ್ದರೆ ಒಳ್ಳೆ ಫಲಿತಾಂಶ ಅಂತೂ ಖಂಡಿತ ನೋಡ್ತಾರೆ ಅವರು. ಇನ್ನು ರಾಜಕಾರಣಿಗಳಿಗೆ ಬಂದರೆ ರಾಜಕಾರಣಿಗಳು ಕೂಡ ಅದೇ ನೋಡಿಕೊಂಡು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡ್ಕೊಂಡು ಮಾತಾಡಿದ್ರೆ ಸಾಕು, ಮಿಕ್ಕಿದಲ್ಲಿ ತಂತಾನಾಗೆ ಆಗ್ತಾ ಬರುತ್ತೆ ಅವರಿಗೆ. ಒಟ್ಟಲ್ಲಿ ಒಂಥರ ಪಾಸಿಟಿವ್ ರಿಸಲ್ಟ್ಸ್ ಅಂತೂ ಖಂಡಿತ ನೋಡ್ತಾರೆ ಇವರು. ಯಾಕಂದರೆ ಗುರು ಈಗ ಮೇವರೆಗೂ ಪಂಚಮದಲ್ಲಿದ್ದು ಮೇ ಆದಮೇಲೆ ಷಷ್ಠಕ್ಕೆ ಬಂದಾಗ ಏನಾಗುತ್ತೆ ಮತ್ತೆ ಏನೋ ಆ ಒಂದು ಅದಕ್ಕೆ ಮಿಕ್ಸ್ ರಿಸಲ್ಟ್ ಇರುತ್ತೆ ಇವರಿಗೆ. ಸೊ ಪರವಾಗಿಲ್ಲ, ಏನಿಲ್ಲ, ಶನಿ ಚೆನ್ನಾಗಿರೋದ್ರಿಂದ ಅದು ಲಾಂಗ್ ಟರ್ಮ್ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಇವರು ಕಂಡ್ಕೋಬೋದು. ಇನ್ನು ರೈತರಿಗೆ ಬಂದಾಗ ಸ್ವಲ್ಪ ಶ್ರಮ ಬೇಕಾಗತ್ತೆ, ಸೋಮಾರಿತನ ಬೀಳಬಾರ್ದು. ಚೆನ್ನಾಗಿ ನೋಡಿಕೊಂಡ್ರೆ ಅವ್ರಿಗೆ ಇನ್ಕಮ್ಮು ಹಾಗೇ ಇದೆ ಸೆಕೆಂಡ್ ಹಾಫಲ್ಲಿ. ಇನ್ನು ಸಿನಿಮಾ ಮತ್ತು ಇದು ಪ್ರಗತಿ ಅಂತೂ ಇರುತ್ತೆ. ಏನದರಲ್ಲಿ ಸಿನಿಮಾ ಮತ್ತು ಮಾಧ್ಯಮದವ್ರಿಗೂ ಒಳ್ಳೆ ಪ್ರಗತಿ ಇರುತ್ತೆ. ಓವರಾಲ್ ಎಲ್ಲ ವಿಷಯಗಳನ್ನು ಕನ್ಸಿಡರ್ ಮಾಡಿದಾಗ ಈ ರಾಶಿಯವರು ಮೀಡಿಯಮ್ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಲೋ ಅಂತಲೂ ಹೇಳೋಕ್ಕಾಗಲ್ಲ, ಅಬೌವ್ 60 to 70 ಅಂತ ಅಂದ್ಕೊಳ್ಳೋಣ. ಯಾಕಂದ್ರೆ ಇನ್ನೂ ಪಿಕಪ್ ಆಗ್ತಾ ಇರತ್ತೆ. ಸೊ ಈ ವರ್ಷದಲ್ಲಿ ಒಂದು ಸ್ವಲ್ಪ ಈ ಇದರಲ್ಲೇ ಇರ್ತಾರೆ. ಮಿಶ್ರಮ ಅಂತ ಹೇಳೋಕ್ಕಾಗಲ್ಲ ಇವರಿಗೆ, ಪಾಸಿಟಿವ್ ಇದೆ. ಮೇಜರ್ ಪಾರ್ಟ್ ಆಫ್ ದಿ ರಿಸಲ್ಟ್ಸ್ ಬಂದಾಗ ಪಾಸಿಟಿವೇ ಕಾಣಿಸ್ತಾ ಇರೋವಂಥದ್ದು. ಸೊ ಇದು ಚೆನ್ನಾಗಿದೆ, ಇವ್ರದ್ದೇನು ಪ್ರಾಬ್ಲಮ್ ಕಾಣಿಸ್ತಿಲ್ಲ ಮೇಜರ್. ಇನ್ನು ಈ ವರ್ಷದ ಹಾದಿ ಇನ್ನಷ್ಟು ಸುಗಮ ಆಗೋದಕ್ಕೆ ಯಾವ್ದಾದ್ರು ಪರಿಹಾರಗಳನ್ನ ಕಂಡುಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ? ಖಂಡಿತ ಗುರು ಪ್ರಾರ್ಥನೆಯನ್ನ ಜಾಸ್ತಿ ಮಾಡಿದಷ್ಟು, ಗುರುಗೆ ಸಂಬಂಧಪಟ್ಟಿರೋದು ಮಾಡಿದ್ರೆ ಸಾಕು. ಇನ್ನೇನು ಯಾವ ಗ್ರಹಗಳಿಗೆ ಅಥವಾ ಯಾವುದೇ ದೇವತಾ ಆರಾಧನೆಯೂ ಬೇಕಾಗಿರಲ್ಲ ಇವರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.